ಎಲ್ಲ ಭಕ್ತಾದಿಗಳು ಪ್ರಸಾದವನ್ನು ಸೇವನೆ ಮಾಡ್ತಾ ಇರ್ತಕ್ಕಂಥ ದೃಶ್ಯವನ್ನು ನಾವು ನೋಡ್ತಾ ಇದ್ದೀವಿ. ಇದು ಶ್ರೀನಿವಾಸಪುರದ ಶ್ರೀ ಸದ್ಗುರು ಸಾಯಿನಾಥ್ ಮಂದಿರದಲ್ಲಿ ಈ ಒಂದು ವ್ಯವಸ್ಥೆ ನಡೆದಿರುವಂಥದ್ದು. ಭಕ್ತಾದಿಗಳು ದರ್ಶನವನ್ನು ಪಡೆದು ಪ್ರಸಾದವನ್ನು ಸೇವನೆ ಮಾಡ್ತಿದ್ದಾರೆ. ಅವರ ಅಭಿಪ್ರಾಯನ ಕೇಳೋಣ ಬನ್ನಿ. ಅಮ್ಮ, ದರ್ಶನ ಆಯ್ತಾ? ಆಯ್ತು. ಹೇಗೆ ಅನಿಸ್ತು? ತುಂಬಾ ಚೆನ್ನಾಗಿದೆ. ಡೆಕೋರೇಷನ್ ಎಲ್ಲ ತುಂಬಾ ಚೆನ್ನಾಗಿದೆ. ಅನ್ನ ಸಂತರ್ಪಣೆ ಮಾತ್ರ ತುಂಬಾ ಚೆನ್ನಾಗಿತ್ತು. ಏನ್ ವೆರೈಟೀಸ್ ಒಂದೊಂದೇ ಒಂದಾದ್ಮೇಲೆ ಒಂದು ಕೂಡ 5 ನಿಮಿಷ ನಿಲ್ತಾ ಇಲ್ಲ. ಅಷ್ಟು ಜನ ನಾವೆಲ್ಲೂ ನೋಡಿಲ್ಲ. ಇಷ್ಟು ಒಂದು ಗುರು ಪೂರ್ಣಿಮಾಗ ಇಷ್ಟು ಜನ ನಾನು ಎಲ್ಲೂ ನೋಡೇ ಇರ್ಲಿಲ್ಲ. ತುಂಬಾ ಚೆನ್ನಾಗಾಯ್ತು. ವಿಶೇಷ ಏನು? ಗುರು ಪೂರ್ಣಿಮೆ ವಿಶೇಷ ಈ ಒಂದು ಆಲಯದಲ್ಲಿ ಇಲ್ಲಿ ರಾಮ ಮಂದಿರ ಮಾಡಿದ್ದಾರೆ, ಅದು ಒಂದು ವಿಶೇಷ. ಅಲಂಕಾರ ವಿಶೇಷ. ಸತ್ಯನಾರಾಯಣ ಸ್ವಾಮಿ ಪೂಜೆ ಎಲ್ಲ ತುಂಬಾ ಚೆನ್ನಾಗೈತೆ. ಅದು ಒಂದು. ಎಲ್ಲಿಂದ ಬಂದಿದ್ರಿ? ನಾವು ಕಡೂರಿಂದ ಬಂದಿದ್ದೀವಿ. ಕಡೂರು. ಇಲ್ಲಿ ಹೇಗೆ? ಇಲ್ಲಿ ನಾವು ನಮ್ಮ ಅತ್ತೆ ರಿಲೇಷನ್ ಇದ್ದಾರೆ, ಸೋದರ ಅತ್ತೆಯವರು. ಕಡೂರಿಂದ ಬಂದಿದ್ದೀವಿ. ಓಕೆ, ತುಂಬಾ ಸಂತೋಷ. ನಮ್ಮ ಶ್ರೀನಿವಾಸಪುರ ತಾಲೂಕಿನಲ್ಲೇ ಇರ್ತಕ್ಕಂಥ ಈ ಸಾಯಿಬಾಬಾ ಮಂದಿರದಲ್ಲಿ ವಿಶೇಷವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಗುರುಪೂರ್ಣಿಮೆಯ ದಿವಸ ಹಮ್ಮಿಕೊಂಡಿದ್ದಾರೆ. ಈ ಒಂದು ವಿಶೇಷವಾಗಿರ್ತಕ್ಕಂಥದ್ದು ಇದುವರೆಗೂ ಆಗದೇ ಇರ್ತಕ್ಕಂಥ ರೀತಿಯಲ್ಲಿ ಹೊಸ ಮಾದರಿಯಲ್ಲಿ ಮಾಡಿರ್ತಕ್ಕಂಥದ್ದು ನಮ್ಮ ನೋಡೋ ಭಕ್ತಾದಿಗಳಿಗೆ 2 ಕಣ್ಣು ಸಾಲದು ಅಷ್ಟು ರೀತಿಯಲ್ಲಿ ವಿಜೃಂಭಣೆಯಿಂದ ಮಾಡಿದ್ದಾರೆ. ಇದಕ್ಕೆ ಆ ಒಂದು ಕಮಿಟಿಗೆ ಮತ್ತು ಮಾಡಿರ್ತಕ್ಕಂಥವ್ರಿಗೆ ಎಲ್ರಿಗೂ ಕೂಡ ಅಭಿನಂದನೆಗಳನ್ನು ನನ್ನ ವೈಯಕ್ತಿಕವಾಗಿ ಸಲ್ಲಿಸ್ತಾ ಇದ್ದೀನಿ ಸರ್. ದೇವ್ರ ದರ್ಶನ ಆಯ್ತಾ? ಆಯ್ತು ಸರ್. ಏನಮ್ಮ ನಿನ್ನ ಹೆಸರು? ಲಕ್ಷ್ಮೀದೇವಿ. ಯಾವ ಊರು? ಹೂವಳ್ಳಿ. ಹೇಗೆ ಅನಿಸ್ತು? ಚೆನ್ನಾಗಿದೆ, ತುಂಬಾ ಇಷ್ಟ ಆಯ್ತು. ತುಂಬಾ ಚೆನ್ನಾಗಿದೆ, ಅಲಂಕಾರ ಮಾಡಿರೋದು ಚೆನ್ನಾಗಿದೆ. ಸಾಯಿಬಾಬಾ ಪರಮ ಭಕ್ತಳು, ಆದ್ರಿಂದ ನಾನು ಸಾಯಿಬಾಬಾ ನೋಡಿದ ತಕ್ಷಣ ಏನು ಮಾತಾಡೋದೇ ತೋಚೋದಿಲ್ಲ. ಆದ್ರೆ ಶ್ರೀನಿವಾಸಪುರ ಪಟ್ಟಣದಲ್ಲಿ ಇಷ್ಟು ಮಾತ್ರ ಸಾಯಿಬಾಬಾನ ದರ್ಶನ ನಮಗೆ ಸಿಗುತ್ತೆ ತೃಪ್ತಿ. ಅದಂದ್ರೆ ಶಿರ್ಡಿ ಹೋದ್ರೂ ನಮ್ಗಿಂತ ಒಳ್ಳೆ ದರ್ಶನ ಸಿಗಲ್ಲ. ಶ್ರೀನಿವಾಸಪುರದಲ್ಲಿ ನಾವು ಮನಸಾರೆ ದೇವರನ್ನ ಹತ್ತಿರದಿಂದ ನೋಡಿ ತೃಪ್ತಿ ಪಡ್ಬೋದು. ಅದೊಂದು ತುಂಬಾ ಸಂತೋಷದ ವಿಷಯ. ವಿಶೇಷ ಅಂದ್ರೆ ಅದೇ ತೃಪ್ತಿಯಾದ ದೇವರ ದರ್ಶನ ಮಾಡ್ಬೋದು. ಅಲಂಕಾರ ಎಲ್ಲ ತುಂಬಾ ಚೆನ್ನಾಗಿದೆ. ಉತ್ಸವ ಎಲ್ಲ ಚೆನ್ನಾಗಿ ನಡೆಯುತ್ತೆ. ಬೆಳಗ್ಗೆಯಿಂದ ಸಂಜೆವರೆಗೂ ಪ್ರಸಾದ ವಿನಿಮಯ ಇರುತ್ತೆ. ಸೊ ಚೆನ್ನಾಗಿ ಸಂತೋಷ ಅನ್ಸುತ್ತೆ, ಮನಸ್ಸಿಗೆ ನೆಮ್ಮದಿ ಅನ್ಸುತ್ತೆ ಸರ್. ಅದ್ಭುತವಾಗಿತ್ತು, ತುಂಬಾ ಚೆನ್ನಾಗಿತ್ತು. ಅಯೋಧ್ಯೆ ರಾಮ ಮಂದಿರ ಅಲ್ಲಿರೋ ಅದೇ ಒಂದು ಡಿಸೈನ್ ಸೇಮ್ ಅದೇ ಮಾಡಿದ್ದಾರೆ. ಅದು ಇನ್ನೂ ಆಕರ್ಷಕ. ಏನು ಅದು ನೋಡಕ್ಕೆ 2 ಕಣ್ಣು ಸಾಕಾಗಲ್ಲ. ಅವೆಲ್ಲ ನೋಡ್ಬೇಕು ಅಂತ ನಮ್ಗೆ ಭಗವಂತ ತಿಪ್ಪಣ್ಣ ಅವರು ಮಾರ್ಗದರ್ಶನ ಕೊಟ್ಟಿರೋದು. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಒಳ್ಳೆ ಅಚ್ಚುಕಟ್ಟಾಗಿ ಒಂದು ಪ್ರಸಾದದ ವ್ಯವಸ್ಥೆ ಮಾಡಿದ್ದಾರೆ. ಆ ಪ್ರಸಾದನು ನೀಟಾಗಿ ಬಿಸಿ ಕೊಡ್ತಾ ಇದ್ದಾರೆ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಒಟ್ನಲ್ಲಿ ನಮ್ಮ ಶ್ರೀನಿವಾಸರು ನಾವು ಅದೃಷ್ಟ ಮಾಡಿದ್ವಿ ಅಂತ. ಅಷ್ಟೇ. ಡೆಕೋರೇಷನ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ಸೂಪರ್ ಆಗಿದೆ ಸರ್. ರವಿ ಪ್ರಕಾಶ್ ಅಂತ. ದರ್ಶನ ಆಯ್ತಾ? ಚೆನ್ನಾಗಾಯ್ತು ಸರ್, ಸೂಪರ್ ಆಗಿದೆ. ಜನನೂ ಚೆನ್ನಾಗಿ ಬರ್ತಾ ಇದ್ದಾರೆ. ಜನಕ್ಕೆ ಅನುಕೂಲವಾಗಿ ಮಾಡಿಕೊಟ್ಟಿದ್ದಾರೆ. ದರ್ಶನಕ್ಕೆಲ್ಲ ನೀಟಾಗಿ ದರ್ಶನ ಆಗ್ತಾ ಇದೆ. ಯಾವುದೇ ಥರ ತೊಂದರೆ ಏನೂ ಇಲ್ಲ. ನೀಟಾಗಿ ಜನ ದರ್ಶನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ವ್ಯವಸ್ಥೆ ಚೆನ್ನಾಗಿದೆ, ಊಟದ ವ್ಯವಸ್ಥೆ ಚೆನ್ನಾಗಿದೆ, ಪ್ರಸಾದ ಎಲ್ಲ ಕೊಡ್ತಾ ಇದ್ದಾರೆ. ಎಲ್ಲ ಅನುಕೂಲಗಳು ಚೆನ್ನಾಗಿ ಮಾಡಿದ್ದಾರೆ. ಅಂಕಲ್, ನಾವು ಆಲ್ಮೋಸ್ಟ್ ಒಂದು 1 ವೀಕಿಂದ ಒಂದು 15 to 20 ಮೆಂಬರ್ಸ್ ನಮ್ಮ ಬ್ಯಾಚ್ ಹುಡುಗರೆಲ್ಲ ಸೇರಿ ಒಂದು 1 ವೀಕಿಂದ ಆಲ್ಮೋಸ್ಟ್ ಆಲ್ ಬಾಬಾ ಟೆಂಪಲ್ ಅಲ್ಲೇ ಸೇವೆ ಮಾಡ್ತಾ ಇದೀವಿ. ಅದೇ ಭಕ್ತಾದಿಗಳಿಗೆ ಯಾವುದೇ ರೀತಿ ತೊಂದರೆ ಆಗದಿರೋ ನೋಡ್ಕೊಳ್ಳೋದು ಮೈನ್ ಜವಾಬ್ದಾರಿ ಆಗಿತ್ತು. ಟ್ರಸ್ಟ್ ಇಂದಾನು ನಮ್ಗೆ ಹೇಳಿದ್ ಮೈನ್ ಅದೇ ಮೋಟೋ, ಯಾವುದೇ ರೀತಿ ಭಕ್ತಾದಿಗಳಿಗೆ ತೊಂದರೆ ಆಗಬಾರ್ದು ಅಂತ. ಈಗ ಬೆಳಿಗ್ಗೆಯಿಂದ ಎಲ್ಲ ಸ್ಪ್ಲಿಟ್ ಮಾಡ್ಕೊಂಡಿದ್ವಿ ವರ್ಕ್ನ. ಡೊನೇಷನ್ ಕೌಂಟರ್ಸ್ ಅಲ್ಲಿ ನಾವಿದೀವಿ, ಫುಡ್ ಕೌಂಟರ್ಸ್ ಅಲ್ಲಿ ಬೇರೆ ಬ್ಯಾಚ್ ಇದೆ, ಗ್ರಾಸರಿ ಸಪ್ಲೈ ಮಾಡೋದಕ್ಕೆ ಬೇರೆ ಬ್ಯಾಚ್ ಇದೆ, ಎಲೆಕ್ಟ್ರಿಸಿಟಿ ಸೈಡ್ ಬೇರೆಯವ್ರು ನೋಡ್ಕೊಂತಾ ಇದಾರೆ. ಈ ತರ ನಾವೇ ಹುಡುಗರೆಲ್ಲರೂ ಸೇರಿ ಡಿವೈಡ್ ಮಾಡ್ಕೊಂಡಿದೀವಿ. ಬೇಕು, ಎಷ್ಟು ಜನ ಬಂದ್ರು ಇವತ್ತು ಗುರು ಪೌರ್ಣಮಿ ದಿನ ನಮಗೆ ಸಫಿಶಿಯಂಟ್ ಆಗೋದಿಲ್ಲ, ಇನ್ನೂ ಬೇಕು ಸೇವಾಕರ್ತರು. ಚೆನ್ನಾಗಿದೆ. ತುಂಬಾ ಚೆನ್ನಾಗಿರೋದು ಏನು ಅನ್ಸ್ತು ನಿಮ್ಗೆ? ರಾಮ ಮಂದಿರ ಚೆನ್ನಾಗಿದೆ, ಡೆಕೋರೇಷನ್ ಚೆನ್ನಾಗಿದೆ, ಬಾಲರಾಮ ಚೆನ್ನಾಗಿದೆ. ದೇವ್ರ ದರ್ಶನ ಆಯ್ತಾ? ಆಯ್ತು. ಹೇಗೆ ಅನ್ಸ್ತು? ತುಂಬಾ ಚೆನ್ನಾಗಿದೆ, ತುಂಬಾ ಖುಷಿ ಆಯ್ತು.
ಏನ್ ವಿಶೇಷ ಕಾಣಿಸ್ತು? ಬಾಲರಾಮನ್ ದರ್ಶನ ಆಯ್ತು. ಅದು ಒಂದೇ ಲೆವೆಲ್ ಸ್ಟ್ರೈಟ್ ಆಗಿ ಇಟ್ಟಿದ್ದಾರೆ, ತುಂಬಾ ಚೆನ್ನಾಗಿ ಇಟ್ಟಿದ್ದಾರೆ. ಅಪ್ಪ ನಿನ್ನ ಹೆಸರೇನು? ಅಂಕಲ್ ನನ್ನ ಹೆಸರು ಶಶಾಂಕ್ ಅಂತ. ಇಲ್ಲಿ ಏನೇನು ಸೇವೆಗಳು ಮಾಡ್ತಾ ಇದೀಯಾ? ಅಂಕಲ್ ನಿನ್ನೆಯಿಂದ ಇಲ್ಲೇ ಇದ್ದೀನಿ. ಇದು ಟಿಫನ್ನು ವ್ಯವಸ್ಥೆ, ಪ್ರಸಾದ ವ್ಯವಸ್ಥೆ, ಮತ್ತೆ ಇಲ್ಲಿ ಬಾಬಾಕ್ಕೆ ಆರತಿ ಪೂಜೆ ವ್ಯವಸ್ಥೆ ಎಲ್ಲ ಮಾಡ್ತಾ ಇದ್ದೀನಿ ಅಂಕಲ್. ಸುಮಾರು ಒಂದು 20 ಜನ ಇದ್ದೀವಿ. ಹಾ ಹೌದು ಅಂಕಲ್, ಎಲ್ಲ ವಾಲಂಟಿಯರ್ಸ್, ಯಾರು ಫೋರ್ಸ್ ಇಲ್ಲ, ಎಲ್ಲಾರು ಅವರಷ್ಟವರೇ ಬಂದು ಎಲ್ಲ ಮಾಡ್ತಾವ್ರೆ. ನೀವು ಯಾರಾದ್ರೂ ವಿಡಿಯೋ ನೋಡೋರು ಯಾರಾದ್ರೂ ಬರ್ಬೇಕಂದ್ರೂ ಬರ್ಬೋದು. ಇನ್ನ 5 ದಿವಸ ಇರುತ್ತೆ ಸೇವೆ, ಜಾಸ್ತಿ ಜನ ಬೇಕಾಗಿರುತ್ತೆ, ಯಾರು ಬೇಕಾದ್ರೂ ಅವ್ರು ಬರ್ಬೋದು. ನಮಸ್ಕಾರ. ನಮ್ಮ ಹೆಸರೇನು? ನನ್ನ ಹೆಸರು ಮಂಜುನಾಥ್ ಅಂತ. ಮಂಜುನಾಥ್ ಅಂತ. ಪ್ರತಿ ವರ್ಷ ನೀವೇ ಅಲ್ವಾ ಬರೋದು ಇಲ್ಲಿ? ಹೌದು. ಬೆಳಗ್ಗೆಯಿಂದ ಏನು ಆಹಾರ ತಯಾರು ಮಾಡಿದ್ರಿ? ಬೆಳಗ್ಗೆ ಉಪ್ಪಿಟ್ಟು 50 kg, ಟಮಾಟಾ ಬಾತ್ 50 kg, ಕೇಸರಿ ಬಾತ್ 25 kg, ಸಜ್ಜಿಗೆ 25 kg, ಸಿಹಿ ಪೊಂಗಲ್ 50 kg, ಬಿಸಿಬೇಳೆ ಬಾತ್ 50 kg, ಮತ್ತೆ ಬಿಸಿಬೇಳೆ ಬಾತ್ 50 kg, ಈಗ ಮತ್ತೆ ಖಾರ ಪೊಂಗಲ್ 50 kg, ಗೀ ರೈಸ್ 75 kg, ಮೆಂತ್ಯ ಬಾತ್ 75 kg, ಪುಳಿಯೋಗರೆ 50 kg, ಚಿತ್ರಾನ್ನ 50 kg ಮಾಡಲಿ. ಹೀಗೆ ನಡೀತಾ ಇದೆ. ದರ್ಶನ ಆಯ್ತಾ? ಆಯ್ತು ಸರ್. ಯಾವ ಊರಿಂದ ಬಂದಿದ್ದೀರಿ? ನಾವು ಎಲ್ದೂರಿಂದ ಎಲ್ದೂರಿಂದ ಬಂದು ದರ್ಶನ ಮಾಡ್ತೀವಿ. ಹೇಗಿದೆ ದೇವಸ್ಥಾನ? ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಅಯೋಧ್ಯದಿದೆ, ಫಸ್ಟ್ ಇದ್ರಲ್ಲಿ ಅಯೋಧ್ಯೆ ಇದೆ, ಮತ್ತೆ ಸಾಯಿಬಾಬಾ ಚೆನ್ನಾಗಿದೆ. ತುಂಬಾ ಏನ್ ಚೆನ್ನಾಗಿ, ಅನ್ಸ್ತು ನಿಮ್ಗೆ? ತುಂಬಾ ಚೆನ್ನಾಗಿ. ನಾವು ಶಿರ್ಡಿಗೆ ಹೋದಂಗೆ ಅನಿಸ್ತು, ಅಯೋಧ್ಯೆ ಹೋದಂಗೆ ಶಿರ್ಡಿಗೆ ಹೋದಂಗೆ ಅನಿಸ್ತು. ತುಂಬಾ ಅಲಂಕಾರ ಮಾಡಿದ್ದಾರೆ, ಚೆನ್ನಾಗಿದೆ. ದೇವ್ರ ಅಲಂಕಾರ ವಿಶೇಷ ಏನ್ ಈ ಸಲ? ಬಾಲರಾಮ ಅಯೋಧ್ಯೆದು. ಅಯೋಧ್ಯೆ. ಆಮೇಲೆ ಅಲಂಕಾರ ಹೇಗಿದೆ? ಚೆನ್ನಾಗಿ. ಅಮ್ಮ ದರ್ಶನ ಆಯ್ತಮ್ಮ? ಹಾ ಚೆನ್ನಾಗಾಯ್ತು, ಹೇಗಿದೆ? ಚೆನ್ನಾಗಿ ಮಾಡಿದ್ದಾರೆ. ಅಯೋಧ್ಯೆ ತರ ರೆಡಿ ಮಾಡಿದ್ದಾರೆ. ಅಯೋಧ್ಯೆ ರಾಮ ಮಂದಿರ ತರ ಸೇಮ್ ಕಾಣಿಸ್ತಾ ಇದೆ ದೇವಸ್ಥಾನ, ತುಂಬಾ ಚೆನ್ನಾಗಿದೆ. ಭಕ್ತಿಗೆ ಇದೊಂದು ಮಾರ್ಗ. ಈ ಸಲ ಏನೋ ಶ್ರೀರಾಮಂದು ಸ್ಟ್ಯಾಚು ಬೇರೆ ಮಾಡಿದ್ದಾರೆ, ತುಂಬಾ ಚೆನ್ನಾಗಿ ಕಾಣಿಸ್ತದೆ. ಭಕ್ತಿ ಪರ್ವ ಚೆನ್ನಾಗಿದೆ, ಭಕ್ತರಿಗೆ ಒಂದು ಕಣ್ತುಂಬುವಷ್ಟು ಪ್ರೀತಿ ಕಾಣಿಸ್ತಾ ಇದೆ. ಏನ್ಮ ದೇವ್ರ ದರ್ಶನ ಆಯ್ತಾ? ಎಷ್ಟೊತ್ತಿಗೆ ಬಂದ್ರೆ? ಆರತಿ ಎಲ್ಲ ನೋಡಿದ್ರಾ? ಹೌದಾ? ಅಲಂಕಾರ ಎಲ್ಲ ಚೆನ್ನಾಗಿದೆಯಾ? ರಾಮ ಮಂದಿರ ಮಾದರಿ ನೋಡಿದ್ರಾ? ಎಷ್ಟು ಚೆನ್ನಾಗಿದೆಯಲ್ಲ, ತುಂಬ ಚೆನ್ನಾಗಿದೆಯಲ್ಲ ಮಂಟಪ. ಅಂಕಲ್ ಪ್ರಸಾದ್ ಇಟ್ಲ ಅಂಕಲ್. ₹100 ಯಾವೂರಣ್ಣ? ಸಾಯಿರಾಮ್. ಹಾಂ ಒಂದು ನಿಮಿಷ ಇರಲಿ ಅಕ್ಕ, ಸದಾ ನಿಮ್ಮ ಮೇಲೆ ಇರಲಿ. ವೆಂಕಟರೆಡ್ಡಿ ಎಷ್ಟು ಅಕ್ಕ? ಒಂದು ನಿಮಿಷ, ಪ್ರಸಾದ ಕೊಡ್ತೀವಿ. ಅಪ್ಪ ಏನ್ ಮಾಡ್ತಾ ಇದ್ದೀರಿ? ಸಾಯಿರಾಮ್, ಭಕ್ತಾದಿಗಳು ಅವರ ಸ್ವಇಚ್ಛೆಯಿಂದ ಪ್ರಸಾದಗಳಿಗೆ, ಅನ್ನ ಸೇವೆಗಾಗಿ ಅವರ ಕಾಣಿಕೆಗಳನ್ನ ಸಂಪರ್ಕಿಸ್ತಾ ಇದ್ದಾರೆ. ನಾವು ಅವರಿಗೆ ರಸೀದಿ ಕೊಟ್ಟು ಬಾಬಾ ಅವರ ಪ್ರಸಾದ ಮತ್ತೆ ಬಾಬಾ ಅವರ ಫೋಟೋ ಫ್ರೇಮ್ನ ಅವ್ರಿಗೆ ವಿತರಣೆ ಮಾಡ್ತಾ ಇದ್ದೀವಿ. ಸಾಯಿರಾಮ್ ಇರ್ಲಿ ಬಿಡು. ಎಷ್ಟು ಎಷ್ಟಣ್ಣ? 500. ಈ ತರ ಭಕ್ತಾದಿಗಳಿಗೆ ನಾವು ಕಾಣಿಕೆಯನ್ನು ನಾವು ನೀಡಲಿದ್ದೇವೆ. ಇದು ಟ್ರಸ್ಟ್ ಇಂದ ನಾವು ಮಾಡುತ್ತಿರುವ ಹೊಸ ಪ್ರೇರಣೆ ಇದು. ಹೀಗೆ ಅನೇಕ ಭಕ್ತಾದಿಗಳು ತಮ್ಮ ಸೇವೆಯನ್ನು ಮಾಡ್ತಿದ್ದಾರೆ. ಹಾಗೆ
ಅಭಿಪ್ರಾಯಗಳನ್ನು ಸಹ ನೋಡಿದ್ದೀವಿ. ಹೀಗೆ ಒಂದು ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.